ನಮಸ್ತೆ ಎಲ್ಲರಿಗೂ. ಇಂದಿನ ವಿಷಯ ಯೋಗ ನಿದ್ರಾ. ಇದರ ಬಗ್ಗೆ ನಿಮಗೆ ಯಾವಾಗ್ಲಾದ್ರೂ ಹೀಗನ್ಸುತ್ತಾ? ದೇಹ ತುಂಬಾ ದಮ್ದಿರುತ್ತೆ, ಆದ್ರೆ ಮನಸ್ಸು ಮಾತ್ರ ನಿಲ್ಲದೆ ಯೋಚಿಸ್ತಾ ಇರುತ್ತೆ ಅಂತ. ಅಥವಾ ನಿದ್ರೆ ಮಾಡಿದ್ರೂ ಮನಸ್ಸಿಗೆ ಶಾಂತಿ ಸಿಕ್ಕಂತಾಗದೆ ಇರುತ್ತೆ. ಅದಕ್ಕಾಗಿಯೇ ಯೋಗ ನಿದ್ರೆ ತುಂಬಾ ಶಕ್ತಿಯುತವಾದಂತಹ ಪ್ರಾಕ್ಟೀಸ್ ಅಂತ ಹೇಳೋಣ. ಯೋಗ ನಿದ್ರೆ ಅಂದರೆ ಸಾಮಾನ್ಯ ನಿದ್ರೆ ಅಲ್ಲ. ಇದು ದೇಹವನ್ನ ಆಳವಾಗಿ ವಿಶ್ರಾಂತಿಗೊಳಿಸಿ ಮನಸ್ಸನ್ನ ನಿಧಾನವಾಗಿ ಶಾಂತಗೊಳಿಸುವ ಒಂದು ಜ್ಞಾನ ಭಂಡಾರ. ಇದು ಹೇಗ್ ಮಾಡ್ಬೇಕು ಅಂದ್ರೆ ತುಂಬಾ ಸುಲಭ. ಮೊದಲಿಗೆ ಒಂದು ಶಾಂತವಾದ ಸ್ಥಳದಲ್ಲಿ ಮಲಗಿ, ಮೊಬೈಲ್ ಸೈಲೆಂಟ್ ಮಾಡಿ, ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಆಮೇಲೆ ಒಂದು ಆಳವಾದ ಉಸಿರೆಳೆದು ನಿಧಾನವಾಗಿ ಬಿಡಿ. ಮತ್ತೆ ನಿಮ್ಮ ಗಮನವನ್ನ ದೇಹದ ಮೇಲೆ ತಂದು, ಮೊದಲು ಪಾದಗಳು ರಿಲ್ಯಾಕ್ಸ್ ಆಗ್ತಿದೆ ಅನ್ನೋದನ್ನ ಭಾವಿಸಿ, ನಂತರ ಕಾಲುಗಳು, ಹೊಟ್ಟೆ, ಎದೆಯ ಭಾಗ, ಕೈಗಳು, ಕೈಗಳ ಬೆರಳುಗಳು, ಭುಜಗಳು, ಕುತ್ತಿಗೆ, ಸಂಪೂರ್ಣ ಬೆನ್ನು ಭಾಗ, ಮುಖ, ಸಂಪೂರ್ಣ ತಲೆಯ ಭಾಗ. ಹೀಗೆ ಸಂಪೂರ್ಣ ದೇಹವನ್ನ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಆಮೇಲೆ ಉಸಿರಾಟವನ್ನ ಅಬ್ಸರ್ವ್ ಮಾಡಿ, ಗಮನಿಸಿ. ಉಸಿರು ಒಳಗ್ ಬರ್ತಿದೆ, ಹೊರಗೋಗ್ತಿದೆ, ಅಷ್ಟೇ. ಈ ಸಮಯದಲ್ಲಿ ನೀವು ಪಾಸಿಟಿವ್, ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಕೂಡ ಹೇಳ್ಬೋದು. ನಾನು ಶಾಂತಿಯುತವಾಗಿದ್ದೇನೆ, ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿದೆ, ಜೀವನದ ಪ್ರತಿಯೊಂದು ಪರೀಕ್ಷೆಯನ್ನ ಧೈರ್ಯ, ನಂಬಿಕೆ ಮತ್ತು ಶಾಂತಿಯಿಂದ ಎದುರಿಸ್ತೇನೆ. ನಾನು ಎಚ್ಚರದಲ್ಲಿರಲಿ, ವಿಶ್ರಾಂತಿಯಲ್ಲಿರಲಿ, ದೈವಿಕ ರಕ್ಷಣೆ ಸದಾ ನನ್ನನ್ನ ಸುತ್ತುವರೆದಿದೆ. ಸಂಕಲ್ಪಗಳು. ಸ್ವಲ್ಪ ಸಮಯದ ನಂತರ ಮನಸ್ಸಿನ ಗದ್ದಲ ಕಡಿಮೆ ಆಗುತ್ತೆ, ದೇಹ ಹಗುರವಾಗುತ್ತೆ, ಒಳಗೆ ಒಂದು ಆಳವಾದ ಶಾಂತಿ ಅನುಭವ ಆಗುವುದು. ಪ್ರತಿದಿನ 10-20 ನಿಮಿಷ ಯೋಗ ನಿದ್ರೆ ಮಾಡಿದ್ರು ಸ್ಟ್ರೆಸ್ ಮತ್ತು ಓವರ್ ಥಿಂಕಿಂಗ್ ಕಡಿಮೆ ಆಗೋದಕ್ಕೆ ತುಂಬಾ ಸಹಾಯ ಆಗತ್ತೆ. ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಶಾಂತವಾಗಿ ಮಲಗಿ, ಉಸಿರಾಟವನ್ನ ಅನುಭವಿಸಿ, ಮತ್ತೆ ನಿಮ್ಮೊಳಗಿನ ಆಳವಾದ ಆ ನೆಮ್ಮದಿಯನ್ನು ಅನುಭವಿಸಿ. ಧನ್ಯವಾದಗಳು.